40,000 ವರ್ಷಗಳ ಪುರಾತನ ದೇಗುಲ. ಕಂಬದಲ್ಲಿ ದರ್ಶನ ಕೊಡೋ ನರಸಿಂಹ ಸ್ವಾಮಿ. ಕಮ್ಮಸಂದ್ರದಲ್ಲಿ ಒಡೆಯನಿಗೆ ಅದ್ಧೂರಿ ರಥೋತ್ಸವ. ಅಗತ್ಯ ಮುನಿಯ ಭಕ್ತನಿಗೆ ಒಲಿದ ನರಸಿಂಹ ಸ್ವಾಮಿಗೆ ಬೆಂಗಳೂರಿನ ಕಮ್ಮಸಂದ್ರದಲ್ಲಿ ಅದ್ಧೂರಿ ಜಾತ್ರೋತ್ಸವ ನಡೆಯಿತು. ಸುಗ್ಗನಹಳ್ಳಿ ಹತ್ತಿರ ಇರೋ ಅತ್ಯಂತ ಪುರಾತನ ದೇಗುಲದ ಜಾತ್ರೋತ್ಸವ ಅಂದ್ರೆ ಗ್ರಾಮಾಂತರ ಬೆಂಗಳೂರಿನ ಜನರಿಗೆ ಹಬ್ಬವಿದ್ದಂತೆ. ಕಂಬದಲ್ಲಿ ದರ್ಶನ ಕೊಡೋ ಲಕ್ಷ್ಮೀ ನರಸಿಂಹ ದೇವರ ದರ್ಶನ ಪಡೆಯಲು ಜನ ಪ್ರತಿನಿತ್ಯವೂ ದೇಗುಲಕ್ಕೆ ಬರುತ್ತಲೇ ಇರುತ್ತಾರೆ. ಆದರೆ ಜಾತ್ರೆ ಬಂತೆಂದರೆ ಧಾವಿಸಿ ಬರೋ ಭಕ್ತರ ಸಂಖ್ಯೆ ಲಕ್ಷ ಮೀರುತ್ತೆ. ಕಮ್ಮಸಂದ್ರ ಎಂಬಲ್ಲಿ ನೆಲೆಯಾಗಿರೋ ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ಈ ವರ್ಷ ಅದ್ಧೂರಿ ಜಾತ್ರೋತ್ಸವ ನೆರವೇರಿದೆ. ಸುಮಾರು 40,000 ವರ್ಷಗಳ ಪುರಾತನ ದೇಗುಲ ಅನೇಕ ಪವಾಡಗಳಿಗೂ ಸಾಕ್ಷಿಯಾಗಿದೆ. ನಂಬಿ ಬರುವ ಭಕ್ತರಿಗೆ ಈ ನರಸಿಂಹ ಸ್ವಾಮಿಯು ಕೈತುಂಬಾ ವರ ಕೊಟ್ಟೇ ಕಳುಹಿಸುತ್ತಾನೆ ಎನ್ನುವ ನಂಬಿಕೆ ಆಸ್ತಿಕ ಭಕ್ತರದ್ದು. ಶ್ರೀ ಕ್ಷೇತ್ರ ಕಂಬದ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಹೇಳಿ ಸುಮಾರು 40,000 ವರ್ಷಗಳ ಮುಂಚೆ ಅಗಸ್ತ್ಯ ಮಹಾಮುನಿಗಳು ಈ ಸ್ಥಳದಲ್ಲಿ ಸಂಚರಿಸಿದಂತಹ ಸಂದರ್ಭದಲ್ಲಿ ಸ್ವಾಮಿ ನೀರಿನೊಳಗಡೆ ಉದ್ಭವ ಆಗಿರೋದು ಗೋಚರಿಸುತ್ತೆ. ತದನಂತರದಲ್ಲಿ ಅವರು ಪತ್ರೆ ಹೂಗಳಿಂದ ಸ್ವಾಮಿನ ಅರ್ಚನೆಯನ್ನು ಮಾಡ್ತಾ ಹೋಗ್ತಾರೆ. ಅದು ಕಂಬ ಬೆಳೀತಾ ಹೋಗುತ್ತೆ. ಕಂಬದಲ್ಲಿ ಸುದರ್ಶನ ನರಸಿಂಹ, ಶಂಕು, ಚಕ್ರ, ನಾಮ ಮೂಡಿರುತ್ತೆ. ತದನಂತರದಲ್ಲಿ ಅವರು ಕಲಿಯುಗದಲ್ಲಿ ಚೋಳರಿಗೆ ತಮ್ಮ ದಿವ್ಯಶಕ್ತಿಯಿಂದ ಆಜ್ಞೆಯನ್ನು ಮಾಡ್ತಾರೆ. ಸ್ವಾಮಿ ಈ ಥರ ನರಸಿಂಹ ಸ್ವಾಮಿ ಇಲ್ಲಿ ಉದ್ಭವ ಆಗಿರ್ತಾನೆ, ನಾವು ಕ್ಷೇತ್ರದಲ್ಲಿ ದೇವಾಲಯ ನಿರ್ಮಾಣ ಮಾಡಬೇಕಂತ. ತದನಂತರದಲ್ಲಿ ಚೋಳರು ಈ ದೇವಸ್ಥಾನ ನಿರ್ಮಾಣ ಮಾಡೋದು ನಮಗೆ ಸ್ಥಳ ಪುರಾಣದಿಂದ ತಿಳಿದು ಬಂದಿರುತ್ತದೆ. ಮತ್ತು ಇಲ್ಲಿ ಪಶ್ಚಿಮಾಭಿಮುಖ ಕಂಬದ ಲಕ್ಷ್ಮೀ ನರಸಿಂಹ ಅಂತಾರೆ. ಪಶ್ಚಿಮಾಭಿಮುಖವಾಗಿರೋದ್ರಿಂದ ಶನಿ ಶಾಂತಿಗೆ ಮತ್ತು ಕುಜ ಶಾಂತಿಗೆ ತುಂಬ ವಿಶೇಷವಾದ ಕ್ಷೇತ್ರ. ಮತ್ತು ಭಾರತದಲ್ಲಿ ಪಶ್ಚಿಮಾಭಿಮುಖವಾಗಿ ಕಂಬದಲ್ಲಿ ಉದ್ಭವ ಆಗಿರೋ ನರಸಿಂಹ ಇವನೊಬ್ಬನೇ. ಅದು ಈ ಕ್ಷೇತ್ರದ ವಿಶೇಷ. ಇದು ಈ ಕ್ಷೇತ್ರದ ಹಿನ್ನೆಲೆ. ನಾವು ವಂಶ ಪಾರಂಪರ್ಯವಾಗಿ 6 ಜನ ಅಣ್ಣ ತಮ್ಮದಿರು ಪೂಜೆಯನ್ನು ಮಾಡ್ತಾ ಇದ್ವಿ, 6 ತಂಡಗಳಾಗಿ. ನಾವೀಗ 6ನೇ ತಂಡದ ಪೂಜೆಯನ್ನು ನಾವು ನರಸಿಂಹರಾಜು ಅಂತೇಳಿ ಸಂಪತ್ ಅವರ ಮಗವರಾಗಿ ನಾವು ಪೂಜೆಯನ್ನು ಮಾಡ್ತಾ ಇದ್ವಿ. ನಾವು ಅಣ್ಣ ತಮ್ಮದಿರು 6 ಜನ ಇದ್ದೀವಿ. ಎಲ್ಲರೂ ನಾವು 1 ವರ್ಷಗಳ ಅವಧಿಯಲ್ಲಿ ಮುಜರಾ ಇಲಾಖೆ ವ್ಯಾಪ್ತಿಗೆ ಬರೋದ್ರಿಂದ ಒಂದೊಂದು ವರ್ಷ ಒಬ್ಬರು ಪೂಜೆಯನ್ನು ಮಾಡ್ತಾ ಬರ್ತಾ ಇರ್ತೀವಿ. ಅಂದ ಹಾಗೆ ಕಂಬದ ನರಸಿಂಹ ಸ್ವಾಮಿ ಪ್ರತಿನಿತ್ಯವೂ ಗಾತ್ರ ಹಿಗ್ಗಿಸಿಕೊಳ್ಳುತ್ತಾನೆ ಎನ್ನುವ ಪ್ರತೀತಿ ಇದೆ. ಈ ನರಸಿಂಹ ಸ್ವಾಮಿಯ ಕಾರಣಿಕ ಕಂಡ ಚೋಳ ರಾಜರು ಕದಂಬ ನರಸಿಂಹನ ಶಕ್ತಿಗೆ ಬೆರಗಾಗಿ ಇಲ್ಲಿಯೇ ದೇವಾಲಯವನ್ನ ಕಟ್ಟಿಸಿದ್ದಾರೆ. ಈಗಿರೋ ದೇವಾಲಯಕ್ಕೆ 1500 ವರ್ಷಗಳ ಇತಿಹಾಸವೇ ಇದೆ ಎನ್ನಲಾಗಿದೆ. ಆದರೆ ಪುರಾಣಗಳಲ್ಲಿ 40,000 ವರ್ಷಗಳ ಐತಿಹ್ಯ ಇರುವ ಬಗ್ಗೆ ಸ್ಥಳ ಪುರಾಣ ಲಭ್ಯವಿದೆ ಎನ್ನಲಾಗಿದೆ. ಹೀಗಾಗಿ ಅತ್ಯಂತ ಪವರ್ಫುಲ್ ಆಗಿರೋ ಲಕ್ಷ್ಮೀ ನರಸಿಂಹನ ದರ್ಶನಕ್ಕಾಗಿ ಜನ ಸಾಲುಗಟ್ಟಿ ನಿಲ್ಲುತ್ತಾರೆ. ದೃಷ್ಟಿದೋಷ, ಕುಜದೋಷ ಸೇರಿದಂತೆ ಅನೇಕ ದೋಷಗಳು ಇಲ್ಲಿ ನಿವಾರಣೆಯಾಗುತ್ತವೆ ಎನ್ನುವುದು ಭಕ್ತರ ನಂಬಿಕೆ. ರಾಕೇಶ್ ಅಂತ, ನಂದು ಇದೇ ಗ್ರಾಮ. ನಾನು ಹುಟ್ಟಾಗಿಂದನೂ ಈ ಸ್ವಾಮಿ ಬಗ್ಗೆ ತುಂಬ ಕೇಳ್ಕೊಂಬಂದಿದ್ದೀನಿ. ನಮ್ಮ ತಾತ ಮುತ್ತಾತರ ಕಾಲದಿಂದನೂ ಇಲ್ಲಿ ಪೂಜೆ ಮಾಡ್ಕೊಂಬಂದಿದ್ದೀವಿ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಇದು ಅಗಸ್ತ್ಯ ಮುನಿಗಳು ಫಸ್ಟು ಕಂಡಂತಹ ದೇವರು. ಅವರು ಇಲ್ಲಿ ಸಂಚಾರಕ್ಕೆ ಬಂದಂತಾಗ ಇದು ನದಿ ಪ್ರದೇಶ ಆಗಿತ್ತು. ಆ ಟೈಮ್ನಲ್ಲಿ ಅವರು ತಪಸ್ಸಿಗೆ ಕೂತಿದ್ದಾಗ ಯಾವುದೋ ಒಂದು ವಿಗ್ರಹ ಕಾಣಿಸ್ತಾ ಇದೆಯಲ್ಲ, ಯಾವುದೋ ಒಂದು ಕಲ್ಲಿನ ರೂಪದಲ್ಲಿ ಇದೆಯಲ್ಲ ಅಂತ ಅವ್ರು ಬಂದು ನೋಡಾದ್ಮೇಲೆ ಆ ಕಲ್ಲಿನಲ್ಲಿ ಶಂಖ, ನಾಮ ಇದೆಲ್ಲ ಇದ್ದಿದ್ದನ್ನು ನೋಡಿ ಇದು ಯಾವುದೋ ದೇವರೇ ಇರಬೇಕು ಅಂತ ಹೇಳಿ ಆ ಟೈಮಲ್ಲಿ ಅವರು ಪೂಜೆ ಮಾಡಿ ಹೋಗಿರ್ತಾರೆ. ಅದಾದ ನಂತರ ಚೋಳರು ಆಡಳಿಕೆ ನಡೆಸೋಂಥ ಟೈಮಲ್ಲಿ ಅವರಿಗೆ ನರಸಿಂಹ ಕನಸಿನಲ್ಲಿ ಕಂಡು ನಾನು ಈ ಥರ ಇಲ್ಲಿ ಇಂಥ ಜಾಗದಲ್ಲಿ ಉದ್ಭವ ಆಗಿದ್ದೀನಿ, ನನಗೆ ಮಂಟಪ ಕಟ್ಟಿ ಪೂಜೆ ಮಾಡಿಕೊಡಿ ಅಂತ ಹೇಳಾದ್ಮೇಲೆ ಅವರು ಇಲ್ಲಿ ಬಂದು ಇದನ್ನು ಸುಮಾರು ಒಂದು 40,000 ವರ್ಷಗಳ ಹಿಂದೆಯೇ ಅವರು ಬಂದು ಇಲ್ಲಿ ಮಂಟಪ ಎಲ್ಲ ಕಟ್ಟಿಸಿ ಅವರು ಪೂಜೆ ಮಾಡ್ತಂತ ಹೋದಂಥ ಕಾಲ ಆದಮೇಲೆ ಅವ್ರ ಕಾಲ ಆದಂತಲೇ ಇಲ್ಲಿ ಎಲ್ಲ ಗ್ರಾಮಗಳೆಲ್ಲ ಬೆಳೆದಾದ್ಮೇಲೆ ಇಲ್ಲಿನ ಗ್ರಾಮಸ್ಥರು ಇದನ್ನು ಕಂಡುಕೊಂಡು ಇದನ್ನು ಬೆಳೆಸ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ವರ್ಷವೂ ಬ್ರಹ್ಮರಥೋತ್ಸವ ಅಂತ ಮಾಡ್ತೀವಿ, 3 ದಿನ ಮಾಡ್ತೀವಿ. ಇದು 25ನೇ ವರ್ಷ. 25ನೇ ವರ್ಷದ ಸ್ಪೆಷಲ್ಗೋಸ್ಕರ ಇಷ್ಟೊಂದು ಗ್ರ್ಯಾಂಡಾಗಿ ಮಾಡ್ತಾಯಿದ್ವಿ. ಇಲ್ಲಿ ನರಸಿಂಹಂಗೆ ಏನಪ್ಪ ಅಂದರೆ ಶ್ರಾವಣ ಮತ್ತು ಕಾರ್ತಿಕದಲ್ಲಿ ಸುಮಾರು ಜನ ಭಕ್ತಾದಿಗಳು ಇಲ್ಲಿಗೆ ಬರ್ತಾರೆ.
ಇಲ್ಲಿ ಬಂದಂಥ ಕಾಲಕ್ಕೆ ಹೆಚ್ಚು ಜನಕ್ಕೆ ಮಕ್ಕಳಾಗದಿದ್ದಲ್ಲೇ ಇರಲಿ, ಮದುವೆ ಆಗದಿದ್ದರಾಗಲಿ, ಮದುವೆ ಆಗಿಲ್ಲ ಅಂತ ಕಾಲಕ್ಕೆ ಇಲ್ಲಿ ನರಸಿಂಹನಿಗೆ ನಾವು ಕಲ್ಯಾಣೋತ್ಸವ ಮಾಡಿಸ್ತೀವಿ ಅಂತ ಅರಿಸ್ಕೊಂಡು ಅವರು ಇಲ್ಲಿಂದ ಹೋದಾದ್ಮೇಲೆ ಕೆಲವೇ ದಿನಗಳಲ್ಲಿ ಅವ್ರಿಗೊಂದು ಯಾವ್ದಾನ ಬೇರೆ ಮುಖಾಂತರವಾಗಲಿ ಒಂದು ಹೆಣ್ಣಿಂದ ಒಂದು ಸಿಕ್ಕಿ ಇಲ್ಲ ಗಂಟಿಂದ ಒಂದು ಸಿಕ್ಕಿ ಅವರಿಗೆ ಮದುವೆ ಆದಂಥ ಕಾಲಕ್ಕೆ ಅವರು ಇಲ್ಲಿ ಬಂದು ಇದೇ ಜಾಗದಲ್ಲಿ ನರಸಿಂಹನಿಗೆ ಕಲ್ಯಾಣೋತ್ಸವ ನಡೆಸ್ಕೊಡ್ತಾರೆ. ಇದು ದೊಡ್ಡ ಅಲಂಕಾರ ಬಂದು ಒಂದೇ ರೀತಿ ಮಾಡ್ತಾರೆ ದೇವಸ್ಥಾನದಲ್ಲಿ. ಒಳಗಡೆ ಬಂದು ನರಸಿಂಹನಿಗೆ ದಿನೂ ವಿಶೇಷವಾಗಿ ಅಲಂಕಾರ ಮಾಡ್ತಾ ಇದ್ದಾರೆ. ವರಾಹ ರೂಪದಲ್ಲಿ ಮಾಡ್ತಾರೆ, ಉಗ್ರ ನರಸಿಂಹ ರೂಪದಲ್ಲಿ ಮಾಡ್ತಾರೆ, ಆಮೇಲೆ ಮೀನಿನ ರೂಪದಲ್ಲಿ ಮಾಡ್ತಾರೆ. ವರ್ಷನೂ ಒಂದೊಂದು ದಿನನೂ ಒಂದೊಂಥರ ಅಲಂಕಾರಗಳನ್ನ ಮಾಡ್ತಾ ಇರ್ತಾರೆ. ವಿಶೇಷವಾಗಿ ಪೂಜೆ 25 ವರ್ಷದಿಂದ ಬ್ರಹ್ಮೋತ್ಸವ ಮಾಡ್ತಾವ್ರೆ. ನಾವು ವರ್ಷ ಬರ್ತೀವಿ, ಪೂಜೆ ಮಾಡಿಸ್ತೀವಿ, ಇದು ರಥೋತ್ಸವಕ್ಕೆಲ್ಲ ಇದು ಮಾಡ್ತೀವಿ. ನಾವು ಪಕ್ತೂರದಿಂದ ಎರಡೂರು ಒಂದೇನೆ 25 ವರ್ಷದಿಂದ ಮಾಡ್ತಾ ಇದ್ದಾರೆ. ಎಲ್ಲ ಚೆನ್ನಾಗಿ ಮಾಡ್ತೀವಿ. ವರ್ಷ ಬ್ರಹ್ಮೋತ್ಸವ ನಡೀತಾ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಬೇರೆ ಕಡೆಯಿಂದ ಎಲ್ಲ ಭಕ್ತಾದಿಗಳು ಬರ್ತಾ ಇರ್ತಾರೆ. ತುಂಬಾ ಚೆನ್ನಾಗಿ ನಡೆಯುತ್ತೆ. 3 ದಿವಸ ನಡೆಯುತ್ತೆ. ಅನ್ನ ಪ್ರಸಾದ ಎಲ್ಲ ವಿನಿಯೋಗ ಆಗುತ್ತೆ 3 ದಿನನೂ. ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನರಸಿಂಹಸ್ವಾಮಿ ದೇವರಿದೆ, ಸಖತ್ತಾಗಿ ನಡೆಯುತ್ತೆ. ಚೆನ್ನಾಗಾಯ್ತು ಈ ಸರಿ. ವರ್ಷಕ್ಕಿಂತ ಗ್ರ್ಯಾಂಡ್ ಆಗಾಯ್ತು. ಮತ್ತೆ ಡೆಕೋರೇಷನ್ ಚೆನ್ನಾಗಿದೆ. ನಾವು ಸರದಿ ಅರ್ಚಕರೇನೆ, ಬಾರಿ ತುಂಬಾ ಖುಷಿ ಆಯ್ತು. ಎಷ್ಟು ದಿನ ನಡೆಯುತ್ತೆ ಜಾತ್ರೆ ಎಲ್ಲ? ಎಷ್ಟು ದಿನ ನಡೆಯುತ್ತೆ ಜಾತ್ರೆ? ಇದು 25 ವರ್ಷದ ಇದು ಬ್ರಹ್ಮರಥೋತ್ಸವ ಚೆನ್ನಾಗಿದೆ. ನಮ್ಮ ಕಂಸಂದ್ರ ಗ್ರಾಮದಲ್ಲಿ ನರಸಿಂಹಸ್ವಾಮಿ ಯಾವುದೇ ಒಂದು 3-4 ದಿನ ಜಾತ್ರೆ ನಡೀತಾ ಇದೆ. ಇಲ್ಲಿ ನಮ್ಮ ನಗರಸಭೆಗೆ ಎಲ್ಲ ಕ್ಲೀನಿಕ್ ಇಲ್ಲಿ ನಾವೇ ನೋಡ್ಕೊತಾ ಇರೋದು. ಇಲ್ಲಿ 4 ದಿನದಿಂದ ನಮ್ಮ ಪೌರ ಕಾರ್ಮಿಕರು ಎಲ್ಲ ಫುಲ್ ಟೀಮ್ ಎಲ್ಲ ಇಲ್ಲೇ ಇದ್ದೀವಿ. ಎಲ್ಲ ಕ್ಲೀನಿಕ್ ಎಲ್ಲ ಮಾಡ್ತಾ ಇದ್ವಿ ನಾವೇ. ಇದೆಲ್ಲ 4 ದಿನ ನಡೀತದೆ ಇಲ್ಲಿ ಕಂಟಿನ್ಯೂಸ್ ಆಗಿ. ಇವತ್ತು ತೇರು, ಇವತ್ತು 4 ದಿನ ಇದೆ ಇರುತ್ತೆ. ಇವತ್ತು ಬೆಳಗ್ಗೆಯಿಂದ ತುಂಬ ಸುಮಾರು ಸುದರ್ಶನ ಹೋಮಗಳಿಂದ ಪ್ರತಿಯೊಂದು ಹಿಡಿದು 11:30ಗೆ ರಥ ಕೂಡ ನಡೆದಿದೆ. ಇವಾಗ ಪ್ರಸಾದ ಎಲ್ಲ ಭಕ್ತರು ಬರ್ತಾನೆ ಇದ್ದಾರೆ. ಸಾಕಷ್ಟು ಜನಗಳು ಬರ್ತಾ ಇದ್ದಾರೆ. ಪ್ರಸಾದ ವಿನಿಯೋಗ ಆಗ್ತಾ ಇದೆ. ಇನ್ನು ಸಂಜೆ ಕೂಡ ಒಂದು ಪಲ್ಲಕ್ಕಿ ಉತ್ಸವ ಕೂಡ ಇಟ್ಕೊಂಡಿದ್ದೀವಿ ನಾವು. ಎಲ್ಲ ಮುಂದೆ ಆಮೇಲೆ ತುಂಬ ಸಂತೋಷವಾಗಿ ನಡೀತಾ ಇದೆ. ವರ್ಷ ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಇದು ಸುಮಾರು 25 ವರ್ಷದಿಂದ ಇತಿಹಾಸ ಇದೆ. ಅವತ್ತಿಂದ ಇವತ್ತರೆಗೂ ಯಥಾ ಪ್ರಕಾರ ದಿನೇ ಭಕ್ತರು ಜಾಸ್ತಿ ಆಗ್ತಾ ಇದ್ದಾರೆ. ಮತ್ತೆ ದಿನೇ ಅದ್ದೂರಿಯಾಗಿ ಭಗವಂತನ ಬ್ರಹ್ಮೋತ್ಸವ ನಡ್ಕೊಂತ ಹೋಗ್ತಾ ಇದೆ. ಕಂಬದ ಲಕ್ಷ್ಮೀ ನರಸಿಂಹ ಅಂತ ಮುಂಚೆ ತೊರೆ ಇತ್ತು. ತೊರೆಯಿಂದ ನಾವು ಬರ್ತಿದ್ವಿ, ತೊರೆ ಒಳಗಡೆಯಿಂದ ಬರ್ತಿದ್ವಿ. ತುಂಬ ನಮ್ಮ ನರಸಿಂಹರ ವಿಶೇಷ, ಬಹಳ ಪ್ರಾಚೀನ ಕಾಲದ್ದು. ಪ್ರಾಚೀನದ್ದು ಅಂದರೆ ಹೇಳೋಕ್ಕಾಗಲ್ಲ. ಇವ್ರು ಇರೋದ್ರಿಂದನೇ ಇಲ್ಲಿ ಕಾಮಧೇನು ಕ್ಷೇತ್ರ ರಾಯರದು ಆಗಿರೋದು. ನರಸಿಂಹರು ಇರೋದ್ರಿಂದ ಇಲ್ಲಿ ರಾಯರು ನೆಲೆಸಿದ್ರು. ಆಮೇಲೆ ಈ ಕಾಮಧೇನು ಕ್ಷೇತ್ರಕ್ಕೆ ಸಾಲಿಗ್ರಾಮ ಇಟ್ಕೊಂಡು ಎಷ್ಟೋ ಊರು ತಿರುಗಿದ್ರು, ಎಲ್ಲೂ ಒಪ್ಕೊಳ್ಳಿಲ್ಲ. ಯಾಕೆಂದರೆ ಇವರು ರಾಯರು ನರಸಿಂಹರು ಇದ್ದಾರಲ್ಲ, ಅದಕ್ಕೆ ಇಲ್ಲಿ ಒಂದು ಹೆಜ್ಜೆ ಅವ್ರಿಗೆ ಇಡಕ್ಕೆ ಬಿಟ್ಟಿಲ್ಲ. ಸೊ ಇಲ್ಲೇ ರಾಯರು ನೆಲೆಸಿದ್ರು. ನರಸಿಂಹರು ಇರೋದ್ರಿಂದ ಅಷ್ಟು ಪ್ರಾಚೀನದ್ದು. ಭಾಳ ನಾನು ನಮ್ಮ ಅಮ್ಮನ ಮನೆ ದೇವರು. ಇಷ್ಟು ಚಿಕ್ಕ ಹುಡುಗಿಯಿಂದ ಇದನ್ನು ನೋಡ್ತಾ ಇದ್ದೀನಿ. ನಮ್ಮ ಪೂರ್ವ ಕಾಲದಿಂದನೂ ಬಂದು ಇಲ್ಲಿ ಬ್ರಹ್ಮೋತ್ಸವ ಸ್ಟಾರ್ಟ್ ಆಗಿ 25 ವರ್ಷ ಆಯಿತು. 25 ವರ್ಷದಿಂದ ನಾವೇನೇ ಬ್ರಹ್ಮೋತ್ಸವ ನಡೆಸ್ಕೊಡ್ತಾ ಇದ್ವಿ. ನಮಗೆ ಊರಿನ ಗ್ರಾಮಸ್ಥರೆಲ್ಲ ಭಾಳ ಸಹಕಾರ ಮಾಡ್ತಾರೆ. ನಾವು ಚಿಕ್ಕಬಾಣಾವರದಿಂದ ಬಂದು ಇಲ್ಲಿ ಬ್ರಹ್ಮೋತ್ಸವ ಮಾಡ್ತೀವಿ. 25 ವರ್ಷ ನೀವೇ ಮಾಡಿದ್ವಿ ನಾವೇನು, ನಮ್ಮ ಫ್ಯಾಮಿಲಿ. ಏನೆಲ್ಲ ಪವಾಡಾಗಿದೆ ಇಲ್ಲಿ? ಪರವಾಗಿಲ್ಲ, ದೇವರು ನಮಗೆ ನಾವು ಚಿಕ್ಕ ಹುಡುಗರಿಂದ ಬರ್ತಾ ಇದ್ದೀವಿ, ನಡ್ಕೊಂಬರ್ತಿದ್ದು. ಈ ಕಾರಣ ಬರ್ತಿದ್ವಿ. ಮೊದಲು ಚಿಕ್ಕಬಾಣಾವರದಿಂದ ನಡ್ಕೊಂಬರ್ತಿದ್ದು. ಈಗ ಬದಲು ದೇವರ ಸೇವೆ ಮಾಡಿಬಿಟ್ಟು ನಾವು ಇಲ್ಲಿ ದೇವರ ಆಶೀರ್ವಾದ ತಗೊಂಡು. ಮತ್ತು ಇದು ದೇವಸ್ಥಾನ ಸ್ಥಾಪನ ಅಂದರೆ 40,000 ವರ್ಷಗಳ ಇತಿಹಾಸ. ಅಗಸ್ತ್ಯ ಮಹಾಮುನಿಗಳು ಪ್ರತಿಷ್ಠಾಪನೆ ಮಾಡಿದ್ದು. ಇದು ದೇವಸ್ಥಾನನ ಒಂದೇ ರಾತ್ರಿಗೆ ನಿರ್ಮಾಣ ಮಾಡಿರೋದನ್ನು. ಇದು ಭಾರಿ ಪ್ರಸಿದ್ಧ ದೇವಸ್ಥಾನ. ಮತ್ತು ಇಲ್ಲಿ ವರಾಹ ರೂಪ, ಹಿರಣ್ಯಕಶಿಪುನ ಅಲಂಕಾರ, ಪ್ರತಿಯೊಂದು ಅಲಂಕಾರ ಇದೆ. ಏನೇನು ಅಲಂಕಾರ ಇದೆ ಪ್ರತಿಯೊಂದು ಮಾಡ್ತಾರೆ. ಇದು ಭಕ್ತರುಗಳಿಗೆ ಎಲ್ರಿಗೂ ಒಳ್ಳೇದು ಮಾಡ್ತಾರೆ ಸ್ವಾಮಿ. ಪ್ರತಿಯೊಬ್ಬರಿಗೂ ಅವರವರ ಇದು ಅನುಕೂಲ ಎಲ್ಲ ಮಾಡಿಕೊಟ್ಟಿರ್ತಾರೆ. ಅತ್ಯಂತ ಭಕ್ತಿಪೂರ್ವಕವಾಗಿ ಎಲ್ಲ ಜನವನ್ನು ಸೇರಿದ್ದಾರೆ. ಈ ಒಂದು ಪ್ರತಿ ವರ್ಷ ಈ ಕಾರ್ಯಕ್ರಮ ನಡೆಯುತ್ತೆ. ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರಿಗೂ ಭಕ್ತಾದಿಗಳು ಬಂದು ಈ ಸೇವೆಯನ್ನು ಮಾಡಿ ತಮ್ಮ ಭಕ್ತಿಯಿಂದ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಎಷ್ಟು ದಿನ ನಡೆಯುತ್ತೆ ಜಾತ್ರೆ ಇದು? ಇದು 3 ದಿವಸ ನಡೆಯುತ್ತೆ. 3 ದಿವಸ ನಡೆದು ಇದು ಕೊನೆಯ ದಿವಸ. ಇವತ್ತು 12 ಗಂಟೆಗೆ ಬ್ರಹ್ಮರಥೋತ್ಸವ ಪ್ರಾರಂಭ ಆಗಿ ಸುಮಾರು 1-2 ಗಂಟೆವರೆಗೂ ರಥೋತ್ಸವ ನಡೆಯುವಂಥ ಕಾರ್ಯಕ್ರಮ ಇದೆ. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಕಂಬಸಂದ್ರದಲ್ಲಿ ರಥೋತ್ಸವ 3 ದಿವಸ ಕಂಟಿನ್ಯೂ ಆಗಿ ನಡೀತದೆ. ಅನ್ನದಾನ ಇರ್ತದೆ, ಜನಗಳು ಬರ್ತಾರೆ. ಹಾಗೆ ಅಂಗಡಿಗಳು, ಮುಂಗಟ್ಟು, ವ್ಯಾಪಾರ, ಇನ್ನೊಂದು ಮತ್ತೊಂದು
ಆಯಿತಾ, ಎಲ್ಲದೂ ಚೆನ್ನಾಗಿ ನಡೀತದೆ. ಈ ಇದರಲ್ಲಿ ಯಾವುದೇ ಒಂದು ಇದಿರಲ್ಲ ಆಯಿತಾ, ರಾಜಕೀಯ ಇನ್ನೊಂದು ಮತ್ತೊಂದು ಏನೂ ಇರೋದಿಲ್ಲ. ಇಂತಿಪ್ಪ ಪವಾಡದ ನರಸಿಂಹಸ್ವಾಮಿಗೆ ಅದ್ಧೂರಿ ಜಾತ್ರೋತ್ಸವ ನೆರವೇರಿದೆ. ಲಕ್ಷಾಂತರ ಭಕ್ತರು ಕಂಬದ ನರಸಿಂಹಸ್ವಾಮಿಯ ತೇರನ್ನು ಎಳೆದು ಕೃತಾರ್ಥರಾಗಿದ್ದಾರೆ. ಭಕ್ತಿಯಿಂದ ಕಾಣಿಕೆ ನೈವೇದ್ಯ ಸಮರ್ಪಿಸಿ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿದ್ದಾರೆ. ಸ್ಪೀಡ್ ನ್ಯೂಸ್, ಬೆಂಗಳೂರು.